नमः। हरिः ओम्। मङ्गलं भगवान् विष्णुः मङ्गलं मधुसूदनः मङ्गलं देवकी पुत्रो मङ्गलं गरुडध्वजः स्मृते सकलकल्याणभाजनं यत्र जायते पुरुषस्तमजं नित्यं व्रजामि शरणं हरिम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ಇವತ್ತಿನ ದಿವಸ ಈ ಒಂದು ಸಂವತ್ಸರ ಚಕ್ರದಲ್ಲಿ 39ನೇ ಸಂವತ್ಸರ, ಅದು ವಿಶ್ವಾವಸುನಾಮ ಸಂವತ್ಸರ. ಆ 39ನೇ ಸಂವತ್ಸರ ಮುಗಿದು 40ನೇ ಸಂವತ್ಸರ ಪ್ರಾರಂಭವಾಗುವಂತಹ ಪರ್ವದಿನ. ಇಂತಹ ಸಂದರ್ಭದಲ್ಲಿ ವಾಸ್ತವಿಕವಾಗಿ ಶಾಸ್ತ್ರಕಾರರು, ಧರ್ಮಶಾಸ್ತ್ರಕಾರರು ಹೇಳುವಂತೆ ಪ್ರತಿನಿತ್ಯವೂ ಕೂಡ ಪಂಚಾಂಗದ ಶ್ರವಣವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಅಂತ. ತಿಥೇಶ್ಚ ಶ್ರೇಯಮಾಪ್ನೋತಿ, ಬೆಳಗ್ಗೆ ಎದ್ದು ಎಲ್ಲವನ್ನು ಕೂಡ ಮುಗಿಸಿಕೊಂಡು ಇವತ್ತು ಯಾವ ತಿಥಿ ಅಂತ ಶ್ರವಣ ಮಾಡಿದ್ರೆ ಏನಾಗುತ್ತೆ, ತಿಥೇಶ್ಚ ಶ್ರೇಯಮಾಪ್ನೋತಿ, ಸಾತ್ವಿಕವಾದಂತ ಸಂಪತ್ತು ಸಿಗುತ್ತೆ ಅಂತೆ. ವಾರಾತ್ ಆಯುಷ್ಯವರ್ಧನಂ, ಇವತ್ತು ಯಾವ ವಾರ ಅಂತ ತಿಳಿದುಕೊಂಡ್ರೆ ಅದರಿಂದಾಗಿ ನಮ್ಮ ಆಯಸ್ಸು ಅಭಿವೃದ್ಧಿ ಆಗುತ್ತೆ. ನಕ್ಷತ್ರ ಧರತೆ ಪಾಪಂ, ಇವತ್ತು ನಕ್ಷತ್ರ ಯಾವುದು ಅಂತ ತಿಳಿದಾಗ ಅದರಿಂದಾಗಿ ನಮ್ಮ ಪಾಪ ನಿವಾರಣೆ ಆಗುತ್ತೆ. ಯೋಗಾತ್ ರೋಗ ನಿವಾರಣೆ, ಇವತ್ತು ಯಾವ ಯೋಗ ಅಂತ ತಿಳಿದಾಗ ಅದರಿಂದಾಗಿ ನಮ್ಮ ರೋಗ ನಿವಾರಣೆ ಆಗುತ್ತೆ. ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಅಂತ, ಇವತ್ತು ಯಾವ ಕರ್ಣ ಅಂತ ತಿಳಿದಾಗ ಅದರಿಂದಾಗಿ ನಮ್ಮ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಿದ್ಧಿ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಒಟ್ಟು ಪಂಚಾಂಗ ಅಂತ ನಾವು ಸಾಮಾನ್ಯ ಪಂಚಾಂಗ ಅಂತ ಕೇಳ್ತೀವಿ. ಪಂಚಾಂಗ ಅಂದ್ರೆ ಈ 5 ನಕ್ಷತ್ರ, ಯೋಗ, ತಿಥಿ, ಕರ್ಣ, ಮತ್ತು ವಾರ, ಈ 5 ಇದ್ದಾಗ ಅದೇನಾಗುತ್ತೆ ಪಂಚಾಂಗ ಅಂತ ಕರ್ಸ್ಕೊಳ್ಳುತ್ತೆ. ಹೀಗೆ ಇಂತಹ ಪಂಚಾಂಗಗಳ ಶ್ರವಣವನ್ನ ಪ್ರತಿನಿತ್ಯವೂ ಕೂಡ ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ, ಅರ್ಥಾತ್ ಯಾವತ್ತು ಒಂದು ಸಂವತ್ಸರ ಮುಗಿದು ಇನ್ನೊಂದು ಸಂವತ್ಸರ ಪ್ರಾರಂಭ ಆಗುತ್ತೋ ಯುಗಾದಿಯ ದಿವಸ, ಆ ಒಂದು ದಿವಸ ಪಂಚಾಂಗ ಶ್ರವಣವನ್ನು ಮಾಡಿದಾಗ ಅದರಿಂದಾಗಿ ವಿಶೇಷವಾದಂತಹ ಫಲ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ನಮ್ಮ ಸಾಮಾನ್ಯವಾಗಿ ಈ ಕಲಿಯುಗದಲ್ಲಿ ಮನುಷ್ಯರ ಆಯಸ್ಸು 100ರಿಂದ 120 ವರ್ಷ ಅಂತ. ಆದರೆ ಜೀವರಾಶಿಗಳಲ್ಲಿ ಅತ್ಯಂತ ಹೆಚ್ಚು ಆಯಸ್ಸು ಯಾರಿಗಂದ್ರೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರ ಅವರಿಗೂ ಕೂಡ 100 ವರ್ಷ ಆಯಸ್ಸು. ಆದರೆ ನಮ್ಮ 100 ವರ್ಷಕ್ಕೂ ಅವರ 100 ವರ್ಷಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದು ನಾವು ಇವತ್ತು ಎಷ್ಟು ಮಾಡಿದ್ರು ಕೂಡ ಲೆಕ್ಕ ಹಾಕೊಳ್ಳಿ ಕೂಡ ಸಾಧ್ಯ, ಅಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಆ ರೀತಿಯಾಗಿ ಬ್ರಹ್ಮದೇವರಿಗೆ ಇವತ್ತು ಎಷ್ಟು ವರ್ಷ ವಯಸ್ಸಾಗಿದೆ ಅಂತಂದ್ರೆ 50 ವರ್ಷ ಮುಗಿದು ಮೊದಲನೇ ವರ್ಷದ ಮೊದಲ ತಿಂಗಳ 1ನೇ ದಿವಸದಲ್ಲಿ ಅವರಿಗೆ ಅರ್ಧ ದಿನ ಮುಗಿದಿದೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಲೆಕ್ಕ ಅಂದ್ರೆ ಒಟ್ಟು 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಈ 4 ಒಂದು ಸಲ ಆದರೆ ಅದಕ್ಕೆ ಒಂದು ಮಹಾಯುಗ ಅಂತ ಕರೀತಾರೆ. 4 ಯುಗಗಳು ಒಂದು ಸಲ ತಿರುಗಿದರೆ ಅದಕ್ಕೆ ಒಂದು ಮಹಾಯುಗ ಅಂತ. ಸೊ ಈ ರೀತಿ 71 ಮಹಾಯುಗಗಳು ಆಗಬೇಕು. 71 ಸಲ 4 ಯುಗಗಳು ಬಂದ್ರೆ ಅದೇನಾಗುತ್ತೆ, ಅದು ಒಂದು ಮನ್ವಂತರ ಅಂತ ಕರ್ಸ್ಕೊಳ್ಳುತ್ತೆ. ಈ ಒಂದು ಮನ್ವಂತರ ಆಯ್ತು. ಈ ರೀತಿಯಾಗಿ 14 ಮನ್ವಂತರಗಳಾದರೆ ಅದು ಒಂದು ಕಲ್ಪ ಅಂತ. ಆ ಒಂದು ಕಲ್ಪ ಎಷ್ಟು ಅಂತಂದ್ರೆ ಬ್ರಹ್ಮದೇವರಿಗೆ ಕೇವಲ ಒಂದು ಹಗಲು ಮಾತ್ರ. 2 ಕಲ್ಪ ಆದರೆ ಅವರಿಗೆ ಒಂದು ದಿನ ಅಂತ ಕರ್ಸ್ಕೊಳ್ಳುತ್ತೆ. ಹೀಗೆ ಕೋಟ್ಯಾನುಗಟ್ಟಲೆ ವರ್ಷ ಆಯಸ್ಸು ಅವರಿಗಿದೆ. ಸಾಮಾನ್ಯವಾಗಿ ಲೆಕ್ಕ ಹಾಕೋದು ಅಂತಂದ್ರೆ ಒಟ್ಟಿನಲ್ಲಿ ಒಂದು ಸಲ 4 ಯುಗಗಳು ಕಳೆದು ಹೋದರೆ ಅದಕ್ಕೆ 43,20,000 ವರ್ಷ ಆಗುತ್ತೆ. ಆ ರೀತಿಯಾಗಿ 71 ಸಲ ಆದರೆ ಅದು ಏನಾಗುತ್ತೆ, ಒಂದು ಮಹಾಯುಗ ಅಂತ. ಆ 71 ಸಲ ಮಹಾಯುಗ ಅದಾದ್ರೆ ಒಂದು ಮನ್ವಂತರ ಆಗುತ್ತೆ. ಆ ಮನ್ವಂತರಗಳು 14 ಸಲ ಆದರೆ ಒಂದು ಕಲ್ಪ ಆಗತ್ತೆ. ಒಂದು ಕಲ್ಪ ಆದರೆ ಬ್ರಹ್ಮದೇವರಿಗೆ ಕೇವಲ ಅರ್ಧ ದಿನ ಮಾತ್ರ. ಮತ್ತಿನ್ನೊಂದು ಸಲ ಕಲ್ಪ ಆದರೆ ಆವಾಗ ಪೂರ್ತಿ ದಿವಸ ಆಗುತ್ತೆ. ಆ ರೀತಿಯಾಗಿ 360 ಕಲ್ಪಗಳಾದರೆ ಅದು ಒಂದು ವರ್ಷ ಆಗತ್ತೆ. ಆ ರೀತಿಯಾಗಿ 360 ಕಲ್ಪಗಳು ಒಟ್ಟು 100 ವರ್ಷ ಆಗಬೇಕು. ಈ ರೀತಿಯಾಗಿ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದಿರುವಂತ ದೀರ್ಘಾಯಸ್ಸು ಆ ಬ್ರಹ್ಮದೇವರ ಆಯಸ್ಸು. ಇದನ್ಯಾಕೆ ಶ್ರವಣ ಮಾಡ್ಬೇಕು ಅಂತಂದ್ರೆ ನಮಗೆಲ್ಲರಿಗೂ ಹಿರಿಯರು ಯಾರು, ಬ್ರಹ್ಮದೇವರು, ಜೀವೋತ್ತಮರು. ಅವರ ಆಯಸ್ಸನ್ನು ನಾವು ಶ್ರವಣ ಮಾಡಿದಾಗ ನಮ್ಮ ಆಯಸ್ಸು ಕೂಡ ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಬ್ರಹ್ಮದೇವರ ಆಯಸ್ಸಿನ ಲೆಕ್ಕವನ್ನು ಕೂಡ ಹೇಳಿ
ಪ್ರಸ್ತುತ ಸಂವತ್ಸರ ಇರುವುದು ಪರಾಭವ ಅಂತ. ಸಾಮಾನ್ಯವಾಗಿ ಹೆಸರು ಕೇಳಿದಾಗ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ. ಯಾಕಂತಂದ್ರೆ ಪರಾಭವ ಅಂದ್ರೆ ಏನು? ಸೋಲು, ಅವಮಾನಗಳು ಅಂತ. ಈ ರೀತಿಯಾಗಿ ಇಂತಹ ಸಂವತ್ಸರ ನಮಗೆ ಕೆಡುಕಾದಂತ ಫಲವನ್ನೇ ಕೊಡುತ್ತೆ ಅಂದ್ರೆ ನಮಗೆ ಚಿಂತನೆ ಬರುತ್ತೆ. ಆದರೆ ಧರ್ಮಶಾಸ್ತ್ರಗಳು ಹೇಳುವಂತೆ ಪರಾಭವ ಅಂದ್ರೆ ಪ್ರತಿಯೊಂದು ಸಂವತ್ಸರಗಳು ಕೂಡ ಪ್ರಧಾನವಾಗಿ ಪರಮಾತ್ಮನೇ ನಿಯಾಮಕನಾಗಿರ್ತಾನೆ. ಪರಮಾತ್ಮನ ಹೆಸರೇ ಸಂವತ್ಸರ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತೆ ಅಹಹ ಸಂವತ್ಸರೋ ವ್ಯಾಲಹ ಅಂತ ಪರಮಾತ್ಮನೇ ಸಂವತ್ಸರ ರೂಪದಿಂದ ಇದ್ದುಕೊಂಡು ನಮ್ಮೆಲ್ಲರ ಶುಭ ಕರ್ಮಗಳಿಗೆ ನಿಯಾಮಕನಾಗಿರ್ತಾನೆ. ಆ ರೀತಿಯಾಗಿ ಪರಮಾತ್ಮನೇ ಪರಾಭವ. ಪರಮಾತ್ಮ ಯಾಕೆ ಪರಾಭವ ಅಂತಂದ್ರೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಾಭವ ಆಗ್ತವೆ. ಪರಾಭವ ಅಂತಂದ್ರೆ ಸೋಲ್ತವೆ, ನಮ್ಮಿಂದಾಗಿ ದೂರ ಹೋಗ್ತವೆ, ನಮ್ಮ ದೋಷಗಳು ದೂರ ಹೋಗ್ತವೆ, ನಮ್ಮ ಆಂತರಿಕ ಶತ್ರುಗಳು ಬಹಿಶತ್ರುಗಳು ಎಲ್ಲರೂ ಕೂಡ ದೂರ ಓಡಿ ಹೋಗ್ತಾರೆ. ಹಾಗಾಗಿ ಪರಮಾತ್ಮನೇ ಪರಾಭವ. ಹಾಗಾಗಿ ಶಾಸ್ತ್ರಗಳೆಲ್ಲೂ ಕೂಡ ಹೇಳುವಂತೆ ಯಾವುದು ಒಳ್ಳೆ ಮುಹೂರ್ತ, ಯಾವುದು ಒಳ್ಳೆ ನಕ್ಷತ್ರ ಅಂತಂದ್ರೆ ತದೇವಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರ ಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿ ಯುಗಂ ಸ್ವರಾಮಿ ಅಂತ ಪರಮಾತ್ಮನ ಸ್ಮರಣೆ ಮಾಡಿದರೆ ಅದೇ ಒಳ್ಳೆಯ ನಕ್ಷತ್ರ, ಅದೇ ಒಳ್ಳೆಯ ಯೋಗ, ಅದೇ ಒಳ್ಳೆಯ ಕರ್ಣ ಎಂಬುದಾಗಿ. ಹಾಗಾಗಿ ಪರಾಭವ ಸಂವತ್ಸರ ಹೆಸರಿನಲ್ಲಿ ಏನೋ ಪರಾಭವ ಇದೆ, ಸೋಲಿದೆ ಅಂದ ತಕ್ಷಣ ನಾವೇನೋ ಹೆದರುವಂತ ಅವಶ್ಯಕತೆ ಇಲ್ಲ. ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದಾಗ ಎಲ್ಲ ರೀತಿಯಾದಂತಹ ದೋಷಗಳು ಪಾಪಗಳು ನಮ್ಮಿಂದಾಗಿ ಪರಾಭವಗೊಳ್ಳುತ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಈ ಪರಾಭವ ಸಂವತ್ಸರ ಇಂದಿನಿಂದಾಗಿ ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ಒಂದು ಪಂಚಾಂಗವನ್ನು ನಾವು ನೋಡೋದಾದ್ರೆ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪತ್ತಿಥಿ ಉತ್ತರಾಭಾದ್ರಪದ ನಕ್ಷತ್ರ ಶುಕ್ಲ ಯೋಗ ನಾಗವಾನ್ ಕರ್ಣ ಗುರುವಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತಿನ ದಿವಸ ಪ್ರಾರಂಭ ಆಗ್ತಾ ಇದೆ. ಇನ್ನು ಪ್ರತಿಯೊಂದು ಸಂವತ್ಸರಕ್ಕೂ ಕೂಡ ಒಬ್ಬೊಬ್ಬರು ರಾಜ ಅಂತ ಇರ್ತಾರೆ, ರಾಜ ಮಂತ್ರಿಗಳು ಅಂತ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಸಂವತ್ಸರ ಯಾವ ವಾರ ಪ್ರಾರಂಭ ಆಗುತ್ತೋ ಆ ವ್ಯಕ್ತಿ ಆ ಒಂದು ಸಂವತ್ಸರಕ್ಕೆ ರಾಜ ಅಂತ. ಪ್ರಸ್ತುತ ನಮಗೆ ಇವತ್ತು ಈ ಪರಾಭವ ಸಂವತ್ಸರ ಗುರುವಾರ ಪ್ರಾರಂಭ ಆಗಿದೆ. ಹಾಗಾಗಿ ಪರಾಭವ ಸಂವತ್ಸರಕ್ಕೆ ರಾಜ ಯಾರು ಅಂತಂದ್ರೆ ಬೃಹಸ್ಪತಿ, ಗುರು ಅದು ರಾಜ ಆಗ್ತಾನೆ ಅಂತ. ಹಾಗಾಗಿ ಗುರುಗ್ರಹ ರಾಜನಾದ್ರೆ ಫಲ ಏನು ಎಂಬುದಾಗಿ ಸಮಗ್ರವಾಗಿ ಹೇಳ್ತಾರೆ. ಗುರು ನೃಪೇ ವರ್ಷತಿ ಸ್ವರ್ಣಧಾರ ಮಹೀ ಭವೇತ್ ಕಾಮಧುಗಾಶ್ಚ ಧೇನವಃ ಜಯಂತಿ ವಿಪ್ರಾಹ ಬಹವಃ ಅಗ್ನಿಹೋತ್ರಿಣಃ ಮಹೋತ್ಸವಾಹ ಸರ್ವ ಜನಾನುವರ್ತತೆ ಅಂತ ಗುರು ರಾಜನಾಗಿದೆ ಅತ್ಯಂತ ಶ್ರೇಷ್ಠವಾದ ಫಲವನ್ನು ಹೇಳಿದ್ದಾರೆ. ಏನಂತ? ಗುರು ರಾಜನಾದ್ರೆ ವರ್ಷತಿ ಸ್ವರ್ಣಧಾರ ಅಂತ ಭೂಮಿಯಲ್ಲಿ ಬಂಗಾರದ ಮಳೆ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಮಳೆ ಆಗುತ್ತೆ ಅಂತ. ಆಮೇಲೆ ಧೇನವಃ ಕಾಮಧುಗಾಹ ಹಸುಗಳು ಕೂಡ ಚೆನ್ನಾಗಿ ಹಾಲುಗಳನ್ನ ಚೆನ್ನಾಗಿ ಕೊಡ್ತಾವೆ. ಮತ್ತೆ ಜಯಂತಿ ವಿಪ್ರಾಹ ಬಹವಃ ಅಗ್ನಿಹೋತ್ರಿಣ ಅಂತ ಬ್ರಾಹ್ಮಣರು ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಿರಂತರ ಯಜ್ಞ ಯಾಗಾದಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಮಹೋತ್ಸವ ಸರ್ವ ಜನಾನುವರ್ತತೆ, ಒಟ್ಟಿನಲ್ಲಿ ಜಗತ್ತಿನ ಎಲ್ಲ ಜನರಿಗೂ ಕೂಡ ಉತ್ತಮವಾದಂತ ಮಂಗಳ ಆಗತ್ತೆ ಅಂತ ಇದು ಗುರು ರಾಜನಾಗಿದ್ದರ ಫಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮಂತ್ರಿ ಯಾರು ಅಂದ್ರೆ ಮಂಗಳ, ಮಂತ್ರಿ ಮಂಗಳ ಆಗಿರೋದ್ರಿಂದಾಗಿ ಕೆಲವೊಂದು ಕಡೆ ಸ್ವಲ್ಪ ಸ್ವಲ್ಪ ಮಳೆ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಹೆಚ್ಚು ಮಳೆನೇ ಆಗುತ್ತೆ, ಕೆಲವೊಂದು ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ಆಗುತ್ತೆ. ಹಾಗಾಗಿ ಸಸ್ಯಗಳ ಬೆಲೆ ಮತ್ತು ಧಾನ್ಯಗಳ ಬೆಲೆ ಅದು ಜಾಸ್ತಿ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಅನೇಕ ಫಲಗಳನ್ನು ಹೇಳ್ತಾ ಹೋಗ್ತಾರೆ. ಆಮೇಲೆ ಈ ವರ್ಷ ಪ್ರತಿ ವರ್ಷವೂ ಕೂಡ ಬರುವಂತೆ ಗುರು ಅಸ್ತ ಮತ್ತು ಶುಕ್ರಾಸ್ತ ಅಂತ. ಆ ಒಂದು ಸಂದರ್ಭದಲ್ಲಿ ಈ ಮದುವೆ ಮುಂತಾದಂತಹ ಯಾವುದೇ ಪೌಷ್ಟಿಕ ಕಾರ್ಯಗಳನ್ನ ಮಾಡಬಾರದು. ಈ ವರ್ಷ ಗುರು 19ನೇ ತಾರೀಕು 7ನೇ ತಿಂಗಳು ತಾನು ಅಸ್ತಂಗತನಾಗಿ, ಗುರುವಾರ ಅಸ್ತಂಗತನಾಗಿ ಮುಂದಿನ ತಿಂಗಳ 11ನೇ ತಾರೀಕು 8ನೇ ತಿಂಗಳು ತಾನು ಪೂರ್ವದಲ್ಲಿ ಉದಯಿಸ್ತಾನೆ. ಹೀಗೆ ಸುಮಾರು 20 ದಿವಸ ಗುರು ಅಸ್ತ ಅನ್ನೋದು ಇರುತ್ತೆ. ಅದಾದ ಮೇಲೆ ಶುಕ್ರಾಸ್ತ, ಅದ್ಯಾವಾಗ ಅಂದ್ರೆ ಅಕ್ಟೋಬರ್ 18ನೇ ತಾರೀಕಿನಿಂದಾಗಿ ಅಕ್ಟೋಬರ್ 31ನೇ ತಾರೀಕು ತನಕ ಸುಮಾರು 13 ದಿವಸಗಳ ಕಾಲ ಶುಕ್ರಾಸ್ತ ಇರುತ್ತೆ. ಹಾಗಾಗಿ ಗುರು ನೀಚನಾಗಿದ್ದಾಗ ಮತ್ತು ಶುಕ್ರ ನೀಚನಾಗಿದ್ದಾಗ ಅಂದ್ರೆ ಕೆಳಸ್ಥಾನದಲ್ಲಿ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಸತ್ಕರ್ಮಗಳನ್ನ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಮದುವೆ ಮುಂತಾದಂತಹ ಕಾರ್ಯಗಳನ್ನ ಮಾಡಬಾರದು. ಅದಾದ ಮೇಲೆ ಒಟ್ಟಿನಲ್ಲಿ ಪರಾಭವ ಸಂವತ್ಸರದ ಒಂದು ಸ್ಥೂಲವಾದಂತಹ ಒಂದು ಫಲವನ್ನು ನೋಡೋದಾದ್ರೆ ಹಿಂದೆ ಹೇಳಿದಂತೆ ಮಳೆ ಎಂಬುದು ಎಲ್ಲಾ ಕಡೆಯೂ ಕೂಡ ಚೆನ್ನಾಗಿ ಆಗುತ್ತೆ. ಯಜ್ಞ ಯಾಗಾದಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರ್ತವೆ. ಅದೇ ರೀತಿಯಾಗಿ ಧಾನ್ಯ, ವಿಶೇಷವಾಗಿ ಧಾನ್ಯ ಎಲ್ಲ ಕಡೆಯೂ ಕೂಡ ಅಭಿವೃದ್ಧಿ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲಾ ಒಂದು ಚಂದ್ರ ಸೂರ್ಯ ಎಲ್ಲರ ಫಲವನ್ನು ನೋಡಿದಾಗಲೂ ಕೂಡ
ಮಳೆ ಚೆನ್ನಾಗಿ ಆಗುತ್ತೆ, ಬೆಳೆ ಚೆನ್ನಾಗಿ ಆಗುತ್ತೆ, ಧಾನ್ಯ ಮತ್ತು ಸಸ್ಯಗಳ ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಳೆ ಬೆಳೆಯ ವಿಚಾರದಲ್ಲಿ ಅಂತೂ ಈ ಒಂದು ಸಂವತ್ಸರ ಉತ್ತಮವಾದ ಫಲವನ್ನೇ ಕೊಟ್ಟಿದೆ. ಅದಾದ ಮೇಲೆ ಪ್ರತ್ಯೇಕವಾಗಿ ಒಂದೊಂದು ರಾಶಿಯ ಭವಿಷ್ಯವನ್ನು ನಾವು ನೋಡೋದಾದ್ರೆ, ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಗೆ ಗುರು 3 ಮತ್ತು 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಾರಂಭದಲ್ಲಿ ಮಾಡುವಂತಹ ಕೆಲವೊಂದು ಕಾರ್ಯಗಳಲ್ಲಿ ವಿಘ್ನ ಎಂಬುದು ಆಗುತ್ತೆ. ಆದರೆ ಆಗಸ್ಟ್ ತಿಂಗಳು ಪ್ರಾರಂಭವಾದ ನಂತರ ಮಾಡುವಂತ ಎಲ್ಲ ಕಾರ್ಯಗಳಲ್ಲೂ ಕೂಡ ವಿಜಯ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಜನವರಿ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲೂ ಇನ್ನಷ್ಟು ಅಭಿವೃದ್ಧಿ ಸಹಕಾರ ಎಂಬುದು ಸಿಗುತ್ತೆ. ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯ ಅಭಿವೃದ್ಧಿ, ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮಾರ್ಚ್ ತಿಂಗಳ ಸ್ವಲ್ಪ ಕೊನೆಯಲ್ಲಿ ಬಂಧು ಜನರೊಟ್ಟಿಗೆ ಕಲಹ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಎಲ್ಲವ ಒಂದು ರಾಶಿಗಳಲ್ಲೂ ಕೂಡ ಒಳ್ಳೆ ಫಲ ಇದ್ದೇ ಇರುತ್ತೆ, ಕೆಟ್ಟ ಫಲವೂ ಇದ್ದೇ ಇರುತ್ತೆ, ಮಿಶ್ರವಾಗಿ ಎಲ್ಲ ಫಲವೂ ಇದ್ದೇ ಇರುತ್ತೆ. ಹಿಂದೆ ಹೇಳಿದಂತೆ ಆ ಪರಮಾತ್ಮನ ಸ್ಮರಣೆ, ಎಲ್ಲ ಗ್ರಹಗಳಿಗೆ ನಿಯಾಮಕನಾದಂತವನು ಆ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮ. ಆ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಮಾಡ್ತಾ ಇರೋದ್ರಿಂದಾಗಿ ನಮ್ಮ ಎಲ್ಲ ಗ್ರಹಗಳು ಕೂಡ ಉತ್ತಮವಾದ ಫಲವನ್ನೇ ಕೊಡ್ತವೆ. ಹಾಗಾಗಿ ಇದೊಂದು ಸಾಂಕೇತಿಕವಾಗಿ ಕೇವಲ ಒಂದು ಶ್ರವಣ ಮಾಡೋದಷ್ಟೇ, ಶ್ರವಣ ಮಾಡುವಂತ ವಿಧಾನವನ್ನು ಮಾಡಿದ್ದಾರೆ. ಹಿಂದೆ ಹೇಳಿದಂತೆ ಅವನನ್ನು ಇನ್ನೂ ಕೂಡ ಧರ್ಮಶಾಸ್ತ್ರದಲ್ಲಿ ಹೇಳುವಂತೆ ಫಲವನ್ನು ಹೇಳಿರ್ತಾರೆ ಅಂತೆ. ಫಲವನ್ನು ಕೇಳೋದ್ರಿಂದ ನಮಗೆ ಹೆದರಿಕೆ ಆಗಂತ ಬಿಡಬಾರ್ದು ಅಂತೆ. ಆ ಪಂಚಾಂಗದ ಫಲವನ್ನು ಶ್ರವಣ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಉತ್ತಮ ಫಲ ಇದ್ದರೆ ಅದು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಒಂದು ವೇಳೆ ಏನಾದರೂ ಕೆಟ್ಟ ಫಲ ಇದ್ರೆ ಅದು ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಕೆಟ್ಟ ಫಲ ಇರಲಿ, ಒಳ್ಳೆ ಫಲ ಇರಲಿ, ಅದನ್ನು ಶ್ರವಣ ಮಾಡುವುದು ನಮ್ಮ ಕರ್ತವ್ಯ. ಆ ಪರಮಾತ್ಮನ ಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ. ಆ ಪರಮಾತ್ಮನ ಸ್ಮರಣೆಯನ್ನ ನಾವು ಭಕ್ತಿಯಿಂದಾಗಿ ಮಾಡಿದಾಗ ಆ ಪರಮಾತ್ಮ ಎಲ್ಲ ದುಷ್ಟ ಫಲಗಳನ್ನು ಕೂಡ ನಾಶ ಮಾಡಿ ನಮಗೆ ಉತ್ತಮವಾದ ಮಂಗಳವನ್ನು ತಂದು ಕೊಡ್ತಾನೆ. ಹೀಗೆ ಮೇಷ ರಾಶಿಯದ್ದಾಯಿತು. ಅದಾದ ಮೇಲೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ ತಮ್ಮ ಉನ್ನತ ಅಧಿಕಾರಿಗಳಿಂದಾಗಿ ಉತ್ತಮವಾದಂತಹ ಪ್ರಯೋಜನ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಸಾರದಲ್ಲಿ ಉತ್ತಮವಾದ ಸುಖ ಇರುತ್ತೆ. ಅದಾದ ಮೇಲೆ ಮೇ ತಿಂಗಳಿನಲ್ಲಿ ಕೆಲವೊಂದಿಷ್ಟು ದೈಹಿಕ ಅನಾರೋಗ್ಯ ಮತ್ತು ಅಗ್ನಿಯಿಂದಾಗಿ ಭಯ ಎಂಬುದಾಗುತ್ತೆ. ಅದಾದ ಮೇಲೆ ಅಕ್ಟೋಬರ್ ತಿಂಗಳಿನಲ್ಲಿ ಕೆಲವೊಂದಿಷ್ಟು ಅನಾರೋಗ್ಯ, ನವೆಂಬರ್ ತಿಂಗಳಿನಲ್ಲಿ ಆರೋಗ್ಯ ಎಂಬುದು ಅಭಿವೃದ್ಧಿ ಆಗುತ್ತೆ, ಧನ ಎಂಬುದು ಅಭಿವೃದ್ಧಿ ಆಗುತ್ತೆ, ಧೈರ್ಯ ಅಭಿವೃದ್ಧಿ ಆಗುತ್ತೆ. ಅದಾದ ಮೇಲೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಕೆಲವೊಂದಿಷ್ಟು ಆರ್ಥಿಕ ಖರ್ಚುಗಳು ಹೆಚ್ಚಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಇರೋದ್ರಿಂದಾಗಿ ಉತ್ತಮವಾದಂತಹ ದೈವ ಅನುಕೂಲ ಎಂಬುದಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಮೂಲಗಳಿಂದ ಧನ ಸಂಪತ್ತು ಎಂಬುದು ಬರುತ್ತೆ ಅಂತ. ಅದಾದ ಮೇಲೆ ಜೂನ್ ತಿಂಗಳಿನಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಎಂಬುದಾಗುತ್ತೆ. ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಇನ್ಕ್ರಿಮೆಂಟ್ ಬರುವಂತಹ ಒಂದು ಸಾಧ್ಯತೆಗಳಿರ್ತವೆ. ನವೆಂಬರ್ ತಿಂಗಳಿನಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿ ಎಂಬುದಾಗುತ್ತೆ. ಮತ್ತೆ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತವೆ. ಮತ್ತು ಫೆಬ್ರವರಿ ತಿಂಗಳಿನ ಪ್ರಾರಂಭದಲ್ಲಿ ಬಂಧುಗಳೊಟ್ಟಿಗೆ ಕೆಲವೊಂದಿಷ್ಟು ವಿರಸಗಳಾಗ್ತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಅನಾರೋಗ್ಯ ಆಗುತ್ತೆ. ಅದಾದ ಮೇಲೆ ಕೆಲವೊಂದಿಷ್ಟು ವಿಘ್ನಗಳು ಕೂಡ ಆಗುತ್ತೆ. ಅದಾದ ಮೇಲೆ ಸೆಪ್ಟೆಂಬರ್ನಲ್ಲಿ ಕೆಲವೊಂದಿಷ್ಟು ದೈಹಿಕವಾದಂತಹ ರೋಗಗಳು ಬರುವಂತಹ ಸಾಧ್ಯತೆಗಳಿರ್ತವೆ. ಅದಾದ ಮೇಲೆ ಎಲ್ಲವೂ ಕೂಡ ಫೆಬ್ರವರಿ ತಿಂಗಳಿನಲ್ಲಿ ಎಲ್ಲ ರೀತಿಯಾದಂತಹ ಕಷ್ಟಗಳು ಕೂಡ ಪರಿಹಾರ ಆಗಿ ಉತ್ತಮವಾದಂತಹ ಆರೋಗ್ಯ ಸಂಪತ್ತು ಎಲ್ಲವೂ ಕೂಡ ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಸಿಂಹರಾಶಿ. ಸಿಂಹರಾಶಿಗೆ ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಅಶುಭ ಫಲಗಳನ್ನು ಹೇಳಿದ್ದಾರೆ. ಅರ್ಥಾತ್ ಅನಾರೋಗ್ಯ ಮತ್ತು ಸ್ಥಾನಮಾನಗಳಿಗೆ ಕೆಲವೊಂದಿಷ್ಟು ಧಕ್ಕೆ ಬರುವಂತ ಕೆಲಸಗಳಾಗ್ತವೆ. ಆದರೆ ಜಾಗ್ರತೆಯಿಂದ ಇದ್ದಾಗ ಎಲ್ಲ ರೋಗಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಜೂನ್ ತಿಂಗಳಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ ಆಗುತ್ತೆ. ಅನೇಕ ಮೂಲಗಳಿಂದಾಗಿ ಧನ ಪ್ರಾಪ್ತಿ ಎಂಬುದಾಗುತ್ತೆ. ಅದಾದ ಮೇಲೆ ಆಗಸ್ಟ್ ತಿಂಗಳಿನಲ್ಲಿ ಇಚ್ಛಿತ ಕೆಲಸ ಕಾರ್ಯಗಳು ತಮ್ಮ ಹೊಂದಿಕೊಂಡಂತಹ ಕೆಲಸಗಳ ಕಾರ್ಯಗಳಲ್ಲೂ ಕೂಡ ಆಗ್ತವೆ. ಸೆಪ್ಟೆಂಬರ್ನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಂಬುದಾಗುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ಕೆಲವೊಂದಿಷ್ಟು ಆರೋಗ್ಯ ಸಂಬಂಧಿಯಾದಂತಹ ದೋಷಗಳು. ಅದಾದ ಮೇಲೆ ಜನವರಿ ತಿಂಗಳಿನಲ್ಲಿ ಸೌಖ್ಯ ವೃದ್ಧಿ, ಉತ್ತಮವಂತಹ ಸುಖ ಪ್ರಾಪ್ತಿಯಾಗುತ್ತೆ. ಶತ್ರುನಾಶ, ದುಃಖ ಶಮ, ಶತ್ರುಗಳು ನಾಶ ಆಗ್ತಾರೆ, ದುಃಖ ಎಂಬುದು ನಾಶ ಆಗುತ್ತೆ. ಅದಾದ ಮೇಲೆ ಫೆಬ್ರವರಿ ತಿಂಗಳಿನಲ್ಲಿ ವಿಶೇಷವಾದಂತಹ ಸಾಂಸಾರಿಕವಾದ ಸುಖದ ಅಭಿವೃದ್ಧಿ ಆಗುತ್ತೆ, ಧನದ ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ಸಿಂಹರಾಶಿಯ ಫಲ. ಅದಾದ ಮೇಲೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಪಿತ್ತೋಷ್ಣ ಪ್ರಕೋಪ, ಈ ದೇಹದಲ್ಲಿರುವಂತಹ ವಾತ ಪಿತ್ತಗಳಿಂದಾಗಿ ಒಂದಿಷ್ಟು ರೋಗಗಳು ಉಂಟಾಗ್ತವೆ.
ಅದಾದ ಮೇಲೆ ಜೂನ್ ತಿಂಗಳಿನ ಕೊನೆಯ ಹಂತದಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿ ಎಂಬುದು ಆಗುತ್ತೆ. ಅದಾದ ಮೇಲೆ ಆಗಸ್ಟ್ ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಗಳು ಎಂಬುದು ಸಿಗ್ತವೆ. ಅದಾದ ಮೇಲೆ ಅಕ್ಟೋಬರ್ ತಿಂಗಳಿನಲ್ಲಿ ಕೆಟ್ಟವರ ಸಹವಾಸವನ್ನು ಮಾಡಿದರೆ ಅದು ದುಷ್ಟ ಫಲ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಟ್ಟವರ ಸಹವಾಸ ಯಾವತ್ತೂ ಮಾಡಬಾರದು. ಇನ್ನು ಆ ತಿಂಗಳಲ್ಲಿ ಮಾಡಿದಾಗ ಇನ್ನಷ್ಟು ಕೆಟ್ಟ ಫಲ ಎಂಬುದು ಬರುತ್ತೆ. ಆಮೇಲೆ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳಾಗ್ತವೆ. ಅದಾದ ಮೇಲೆ ಜನವರಿ ತಿಂಗಳಲ್ಲಿ ಆರೋಗ್ಯದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ ಎಂಬುದಾಗುತ್ತೆ. ಉತ್ತಮವಾದಂತಹ ಧನ ಲಾಭ, ಭೂಲಾಭ, ಮಿತ್ರ ಲಾಭ, ಭೂಮಿ ಎಂಬುದು ಲಾಭ ಆಗುವಂತ ಸಾಧ್ಯತೆಗಳಿರ್ತವೆ. ಮಿತ್ರ ಲಾಭ, ಈ ಒಂದು ರಾಶಿಯವರು ವಿಶೇಷವಾಗಿ ಪ್ರಾಣದೇವರ ಉಪಾಸನೆ ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಅದಾದ ಮೇಲೆ ತುಲಾರಾಶಿ, ತುಲಾರಾಶಿಯಲ್ಲಿ ಷಷ್ಠ ಸ್ಥಾನದಲ್ಲಿ 6ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಇದಕ್ಕೆ ಮಿಶ್ರ ಫಲ ಎಂಬುದು ಈ ಒಂದು ಸಂವತ್ಸರದಲ್ಲಿ ಇದೆ. ಏಪ್ರಿಲ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ ಮತ್ತು ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಧನ ಅಭಿವೃದ್ಧಿ ಆಗುತ್ತೆ, ಗೃಹ ಸೌಕರ್ಯ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತೆ. ಅದಾದ ಮೇಲೆ ಜುಲೈ ತಿಂಗಳಿನಲ್ಲಿ ಸ್ವಜನ ವಿರೋಧ, ಬಂಧು ಬಾಂಧವರಲ್ಲಿ ಕೆಲವೊಂದಿಷ್ಟು ವಿರಸಗಳಾಗ್ತವೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರೋಗ್ಯದಿಂದಾಗಿ ಕೆಲವೊಂದಿಷ್ಟು ಆರ್ಥಿಕ ಹಿನ್ನಡೆ ಎಂಬುದು ಆಗುವಂತಹ ಸಾಧ್ಯತೆ ಇರ್ತವೆ. ಅಕ್ಟೋಬರ್ ತಿಂಗಳಿನಲ್ಲಿ ಆ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗಿ ಉತ್ತಮವಾದಂತಹ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾದ ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಿನ ಪ್ರಾರಂಭದಲ್ಲಿ ಪಿತ್ತೋಷ್ಣ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಎಂಬುದಾಗುತ್ತೆ. ಅದಾದ ಮೇಲೆ ಜೂನ್ ತಿಂಗಳಿನಲ್ಲಿ ಶತ್ರುಗಳ ಭಯ ಮತ್ತು ಅನಾರೋಗ್ಯ, ಕುಟುಂಬದಲ್ಲಿ ಕಲಹ ಆಗುವಂತ ಸಾಧ್ಯತೆಗಳಿರ್ತವೆ. ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾಗಿ ಎಲ್ಲ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗುವಂತಹ ಪ್ರಸಂಗ. ಅದಾದ ಮೇಲೆ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಎಲ್ಲ ರೀತಿಯಂತಹ ಒಂದು ಅಭಿವೃದ್ಧಿ ಎಂಬುದಾಗುತ್ತೆ. ನವೆಂಬರ್ ತಿಂಗಳಿನಲ್ಲಿ ಮತ್ತೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ. ಡಿಸೆಂಬರ್ ತಿಂಗಳಿನಲ್ಲಿ ಏನಾದರೂ ಆಸ್ತಿ ಸಂಬಂಧಿಯಾದಂತಹ ವ್ಯವಹಾರಗಳಿದ್ದರೆ ಅದರಲ್ಲಿ ಜಯ ಎಂಬುದಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮತ್ತೆ ಫೆಬ್ರವರಿ, ಮಾರ್ಚ್ ಇತ್ಯಾದಿಗಳಿಂದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಧನುಸ್ಸು ರಾಶಿ, ಧನುಸ್ಸು ರಾಶಿಯಿಂದಾಗಿ ಮತ್ತೆ ಅಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು, ಅದಾದ ಮೇಲೆ ಮೇ ತಿಂಗಳಿನಲ್ಲಿ ಅದೆಲ್ಲವೂ ಕೂಡ ಪರಿಹಾರ ಆಗ್ತಾ ಬರುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ ಎಂಬುದಾಗುತ್ತೆ. ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಧನಾರ್ಜನೆಗೆ, ಸಂಪತ್ತಿಗೆ ಉತ್ತಮವಾದಂತಹ ಅವಕಾಶಗಳಿರ್ತವೆ. ಆಮೇಲೆ ಜನವರಿ ತಿಂಗಳಿನಲ್ಲಿ ಸಾಂಸಾರಿಕವಾದಂತಹ ಕೆಲವೊಂದಿಷ್ಟು ಗಲಾಟೆಗಳು ಆಗ್ತವೆ. ಮತ್ತೆ ಮಾರ್ಚ್ ತಿಂಗಳಿನಲ್ಲಿ ಆ ಮಿತ್ರರ ಸಹಕಾರದಿಂದಾಗಿ, ಗೆಳೆಯರ ಸಹಕಾರದಿಂದಾಗಿ ಎಲ್ಲ ರೀತಿಯಾದಂತಹ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಸಂಪತ್ತಿನಲ್ಲಿ ಸುಧಾರಣೆ ಎಂಬುದಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮಕರ ರಾಶಿ, ಮಕರ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಉತ್ತಮವಾದಂತಹ ಫಲ ಎಂಬುದು ಮಕರ ರಾಶಿಯವರಿಗಿದೆ. ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಎಂಬುದಾಗುತ್ತೆ. ಆಮೇಲೆ ಮೇ ತಿಂಗಳಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಆದ್ಮೇಲೆ ಧನದಲ್ಲಿ ಅಭಿವೃದ್ಧಿ. ಜೂನ್ ತಿಂಗಳಿನಲ್ಲಿ ಮನೆಯಲ್ಲಿರುವಂತಹ ಕೆಲಸಗಾರರಿಂದಾಗಿ ಉತ್ತಮವಾದಂತಹ ಅಭಿವೃದ್ಧಿ ಎಂಬುದಾಗುತ್ತೆ ಎಂದು ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ಆಗಸ್ಟ್ ತಿಂಗಳಿನಲ್ಲಿ ಸ್ವಲ್ಪ ಧನಹಾನಿ ಮತ್ತು ಕಳ್ಳರ ಕಾಟ ಎಂಬುದು ಇರುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯ ಅಭಿವೃದ್ಧಿ, ಕಾರ್ಯ ಅಭಿವೃದ್ಧಿ. ಜನವರಿ ತಿಂಗಳಿನಲ್ಲಿ ಆರೋಗ್ಯದ ಕಡೆ ವಿಶೇಷವಾದಂತಹ ಗಮನವನ್ನ ಹರಿಸಬೇಕು, ಇಲ್ಲದೆ ಹೋದರೆ ವೃಥಾ ಸಂಪತ್ತು ಖರ್ಚಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. 11ನೇ ರಾಶಿ ಕುಂಭರಾಶಿ. ಈ ಕುಂಭರಾಶಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾರಂಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿ ವರ್ಗದಿಂದಾಗಿ ಕಿರಿಕಿರಿ ಎಂಬುದು ಇರುತ್ತೆ. ಅದಾದ ಮೇಲೆ ಕೌಟುಂಬಿಕ ಸಾಮರಸ್ಯ, ಕುಟುಂಬದಲ್ಲಿ ಒಳ್ಳೆ ಸಾಮರಸ್ಯ, ಉತ್ತಮವಾದಂತಹ ದಾಂಪತ್ಯ ನಡೀತಾ ಇರುತ್ತೆ. ಜುಲೈ ತಿಂಗಳಿನಲ್ಲಿ ಮಾನಸಿಕವಾದಂತಹ ಕೆಲವೊಂದಿಷ್ಟು ರೋಗಗಳು ಬರುವಂತಹ ಸಾಧ್ಯತೆ ಇರ್ತವೆ. ಮನೆಯಲ್ಲಿ ಉತ್ತಮವಾದಂತಹ ಸುಖ ಇರುತ್ತೆ. ಅದಾದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಅಂದ್ರೆ ಇಷ್ಟು ದಿವಸಗಳ ಕಾಲ ಇದೊಂದು ಸಮಸ್ಯೆ ಇತ್ತಲ್ಲ, ಆ ಸಮಸ್ಯೆಗಳಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಪರಿಹಾರ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಡಿಸೆಂಬರ್ ತಿಂಗಳಿನಲ್ಲೂ ಕೂಡ ಒಂದು ಪ್ರಭಾವಿ ಜನರ, ಅಂದ್ರೆ ಒಳ್ಳೆ ಒಂದು ರಾಜಕೀಯ ವ್ಯಕ್ತಿಗಳ ಒಂದು ಸಹವಾಸದಿಂದಾಗಿ ನಮ್ಮ ಶತ್ರುಗಳ ನಾಶ ಎಂಬುದಾಗುತ್ತೆ, ಉತ್ತಮವಾದ ಕಾರ್ಯ ಎಂಬುದು ಸಿದ್ಧಿಯಾಗುತ್ತೆ. ಮತ್ತೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದಿಷ್ಟು ಕೆಟ್ಟ ಪರಿಸ್ಥಿತಿಗಳು ಬರಬಹುದು. ಅದಕ್ಕೆ ಪರಮಾತ್ಮನ ಮತ್ತು ರುದ್ರದೇವರ ಸ್ಮರಣೆಯನ್ನು ಮಾಡಿದಾಗ ಅದು ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೂ ಕೂಡ ಪ್ರಾರಂಭ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆ ಎಂಬುದು ಇರುತ್ತೆ. ಅದಾದ ಮೇಲೆ ಕಣ್ಣಿನ ತೊಂದರೆ ಮತ್ತು ಶಿರೋವೇದನೆ ಮೀನರಾಶಿಯವರಿಗೆ ಬರುವಂತ ಸಾಧ್ಯತೆಗಳಿರ್ತವೆ. ಹಿಂದೆ ಹೇಳಿದಂತೆ ಈ ಫಲ ಹೇಳಿದಂತಹ ಎಲ್ಲರಿಗೂ ಕೂಡ ಬರ್ಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಅವರವರ ಗ್ರಹಚಾರ ಮತ್ತೆ ಪ್ರತ್ಯೇಕ ಇದ್ದೇ ಇರುತ್ತೆ.
ಪ್ರಧಾನವಾಗಿ ಪರಮಾತ್ಮನ ಸ್ಮರಣೆ ಎಂಬುದು ಎಲ್ಲ ಕಾರ್ಯಗಳಲ್ಲೂ ಅತ್ಯಂತ ಅವಶ್ಯವಾದದ್ದು. ಹೀಗೆ ಬಂಧು ಜನರ ವಿರೋಧ ಎಂಬುದಾಗುತ್ತೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಗೃಹ ಸುಖ ಪ್ರಾಪ್ತಿ, ಮನೆಯಲ್ಲಿ ಉತ್ತಮವಂತಹ ಆನಂದ ಸಿಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಶತ್ರುಗಳ ನಾಶ ಆಗುತ್ತೆ. ಅದಾದ ಮೇಲೆ ಜನವರಿ ತಿಂಗಳಿನಲ್ಲಿ ಮನೋಗತ ಕಾರ್ಯಸಿದ್ಧಿ, ಮನಸ್ಸಿನಲ್ಲಿ ಇರುವಂತಹ ಯಾವುದೇ ಒಂದು ಅಭೀಷ್ಟವು ಕೂಡ ಈಡೇರುತ್ತೆ. ಅದಾದ ಮೇಲೆ ಪದೋನ್ನತಿ ಮಾಡುವಂತ ಕೆಲಸದಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗುವಂತ ಸಾಧ್ಯತೆಗಳು ಇರ್ತವೆ. ಫೆಬ್ರವರಿ ತಿಂಗಳಿನಲ್ಲಿ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಗಮನವನ್ನು ಹರಿಸಬೇಕು. ಮಾರ್ಚ್ ತಿಂಗಳಿನಲ್ಲಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗಿ ವಿಶೇಷವಾದಂತಹ ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಸ್ಥೂಲವಾಗಿ ಎಲ್ಲ ಒಂದು 12 ರಾಶಿಗಳ ಫಲವನ್ನು ತಿಳಿಸ್ತಾರೆ. ಹಿಂದೆ ಹೇಳಿದಂತೆ ಆ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮ ತಾನು ಚೇಳಿನ ರೂಪದಲ್ಲಿ ಇದ್ದುಕೊಂಡು ಎಲ್ಲ ಗ್ರಹಗಳಿಗೂ ಕೂಡ ನಿಯಾಮಕನಾಗಿರ್ತಾನೆ. ಹಾಗಾಗಿ ಸಕಲ ಗ್ರಹ ಬಾಲನೇನೆ ಸರಸಿಜಾಕ್ಷ ಅಂತ ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಅದರಲ್ಲೂ ಕೂಡ ವಿಶೇಷವಾಗಿ ಹಿಂದೆ ಹೇಳಿದಂತೆ ಪಂಚಾಂಗ ಶ್ರವಣವನ್ನು ಪ್ರತಿನಿತ್ಯವೂ ಕೂಡ ಮಾಡಬೇಕು. ಸಾಮಾನ್ಯವಾಗಿ ನಾವೇ ಮಾಡ್ಬಿಡ್ತೇವೆ, ಆ ಸಂವತ್ಸರ ತಿಥಿ ಎಲ್ಲ ಕೂಡ ಹೇಳ್ಬಿಡ್ತೇವೆ, ಕೊನೆಗೆ ನಕ್ಷತ್ರ ಬಿಟ್ಟೇ ಬಿಡ್ತೇವೆ. ಶುಭವಾರ, ಶುಭ ನಕ್ಷತ್ರ, ಶುಭ ಯೋಗ, ಶುಭಕರಣ ಅಂತ ಈ ರೀತಿ ಹೇಳ್ಬಿಡ್ತೇವೆ. ಆದರೆ ಆ ಹಿಂದೆ ನಾವು ಫಲವನ್ನು ಕೇಳಿದೆವು. ತಿಥೇಚ್ಛ ಕ್ಷೇಮಾಪ್ನೋತಿ, ವಾರಾದ ಆಯುಷ್ಯವರ್ಧನಂ, ನಕ್ಷತ್ರ ಧರತೆ ಪಾಪಂ, ಯೋಗ ರೋಗ ನಿವಾರಣಂ, ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್, ಪಂಚಾಂಗ ಫಲಮುತ್ತಮಂ ಅಂತ ಪ್ರತಿನಿತ್ಯವೂ ಕೂಡ ಹೇಗಿದ್ರು ನಮ್ಮ ದೇವರ ಮನೆ ಮುಂದೆಗಡೆ ಒಂದು ಕ್ಯಾಲೆಂಡರ್ ಇದ್ದೇ ಇರುತ್ತೆ. ಅದರಲ್ಲಿ ವಾರವೂ ಇರುತ್ತೆ, ತಿಥಿಯೂ ಇರುತ್ತೆ, ನಕ್ಷತ್ರವೂ ಇರುತ್ತೆ, ಯೋಗ ಕರ್ಣ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಬಾಯಿಂದ ಹೇಳೋದ್ರಿಂದಾಗಿ ಏನಾದರೂ ದುಷ್ಟ ಫಲ ಇದ್ದರೆ ಅದು ಪರಿಹಾರ ಆಗುತ್ತೆ, ಉತ್ತಮ ಫಲ ಇದ್ರೆ ಅದು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಎಂಬುದಾಗಿ ಧರ್ಮಶಾಸ್ತ್ರಗಳು ಹೇಳ್ತವೆ. ಅದೇ ರೀತಿಯಾಗಿ ಇಂತಹ ಪರಾಭವ ನಾಮ ಸಂವತ್ಸರ ನಮ್ಮ ಎಲ್ಲ ರೀತಿಯಾದ ಶತ್ರುಗಳನ್ನು ಪರಾಭವ ಮಾಡಿ ನಮ್ಮ ದುಃಖಗಳನ್ನ, ದುಗುಡಗಳನ್ನ, ದೋಷಗಳನ್ನ, ಒಟ್ಟಿನಲ್ಲಿ ನಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿ ಉತ್ತಮವಾದಂತಹ ಪರಾಭವವನ್ನ ನಮ್ಮ ಶತ್ರುಗಳಿಗೆ ಎಲ್ಲರಿಗೂ ಕೂಡ ಕೊಡುವಂತೆ ಆ ಪರಮಾತ್ಮ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಆ ಮಾದನೂರು ಶ್ರೀ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂಚಾಂಗ ಶ್ರವಣ, ವಸಂತ ಪೂಜೆ ನೆರವೇರಿಸ್ತಾ ಇದ್ದೇವೆ. ಈ ಒಂದು ಸಂವತ್ಸರಕ್ಕೆ ರಾಜ ಗುರು ಅಂತಂದ್ರೆ ಸಕಲ ಗುರುಗಳಲ್ಲೂ ಕೂಡ ಆ ಗುರುವಿನ ಸನ್ನಿಧಾನ ಇದ್ದೇ ಇರುತ್ತೆ, ಬೃಹಸ್ಪತಿ ಆಚಾರ್ಯ ಸನ್ನಿಧಾನ ಇದ್ದೇ ಇರುತ್ತೆ. ಹಾಗಾಗಿ ಅಂತಹ ನಮ್ಮೆಲ್ಲರ ಕುಲ ಗುರುಗಳಂತಹ ಮಾದನೂರು ತೀರ್ಥರ ಸನ್ನಿಧಾನದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಿದ್ದೇವೆ. ವಸಂತ ಪೂಜೆಯನ್ನು ಕೂಡ ಮುಂದೆ ಆಗ್ಲಿಕ್ಕಿದೆ. ಈ ಎಲ್ಲದರಿಂದಲೂ ಕೂಡ ಆ ವಿಷ್ಣುತೀರ್ಥ ಗುರುಗಳು, ಅವರ ಅಂತರ್ಯಾಮಿಯಾದಂತಹ ಆ ಬೃಹಸ್ಪತಿ ಆಚಾರ್ಯ ಗುರುಗ್ರಹ, ಅವರ ಅಂತರ್ಯಾಮಿಯ ಅಂತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಕ್ಷೇತ್ರ ಸ್ವಾಮಿಯಾದ ಬದ್ರಿ ನಾರಾಯಣ ದೇವರು, ಅದೇ ರೀತಿ ಶಿಂಸುಮಾರ ರೂಪಿಯಾದಂತಹ ಪರಮಾತ್ಮ ಎಲ್ಲ ಜನರಿಗೂ ಕೂಡ, ಎಲ್ಲ ಸಾತ್ವಿಕರಿಗೂ ಕೂಡ ಉತ್ತಮವಾದಂತಹ ಫಲವನ್ನು ಕೊಟ್ಟು ನಿರಂತರವಾಗಿ ರಕ್ಷಣೆ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಪಂಚಾಂಗ ಶ್ರವಣವನ್ನ ಗ್ರಹಣ ಗ್ರಹಣ ಇಲ್ಲ ಅನ್ಸುತ್ತೆ, ಗ್ರಹಣನೇ ಇಲ್ಲ. ಶ್ರೀ ಕೃಷ್ಣಾರ್ಪಣಂ.